ನಮಸ್ತೆ ಎಲ್ಲರಿಗೂ, ಶುಭೋದಯ. 2 ದಿವಸ ಆಯಿತು ವೀಡಿಯೋ ಮಾಡಿದೆ, 2-3 ದಿವಸ ಆಯಿತು. ಸ್ವಲ್ಪ ಬ್ಯುಸಿ ಇದೆ ವರ್ಕಲ್ಲಿ. ಏನಾದರೂ ಒಂದು ಅಪ್ಡೇಟ್ ಸೋಷಿಯಲ್ ಮೀಡಿಯಾದಲ್ಲಿ ಕೊಡ್ತಾ ಇಲ್ಲದ್ರೆ ಅನಿತಾ ಯಾರಿಗೂ ಹೆದರಿ ಓಡೋಗಿದ್ದಾಳೆ ಅಂತ ಅನಿಸ್ತದೆ. ಬಹಳಷ್ಟು ರೆಸ್ಟ್ರಿಕ್ಷನ್ ಇದೆ ನನಗೆ. ಸೊ ಫೇಸ್ಬುಕ್ ಅಂತೂ ಕಂಪ್ಲೀಟ್ ಬಂದ್ ಮಾಡಿಬಿಟ್ಟಿದ್ದಾರೆ. ಬೇರೆ ಯಾರೂ ಅಲ್ಲ, ನಮ್ಮ ಫ್ಯಾಮಿಲಿಯವರು. ಸದ್ಯಕ್ಕೆ ಫೇಸ್ಬುಕ್ ಹೋಗಬೇಡ, ನಿನ್ನ ಬಗ್ಗೆ ಹಾಕಿದ ಪೋಸ್ಟ್ಗಳನ್ನು ನೋಡಿ ಮತ್ತೆ ಪ್ರೊವೋಕ್ ಆಗಿ ಮತ್ತೆ ಬೈತೀಯ, ಮತ್ತೆ ನಿಮಗೆ ಸಮಸ್ಯೆ ಆಗುತ್ತೆ ಅಂಥೇಳಿ ಮತ್ತೆ ನನ್ನ ಅಡ್ವೊಕೇಟ್ ಸಲಹೆ ಕೂಡ ಸ್ವಲ್ಪ ಕೇಳಬೇಕಾಗುತ್ತೆ ಅವ್ರ ಮಾತು. ಯಾಕಂದರೆ ತುಂಬ ಕಷ್ಟಪಟ್ಟು ನನಗೊಂದು ನನ್ನ ಪರವಾಗಿ ವಾದ ಮಾಡಿ ನನಗೊಂದು ಹೆಲ್ಪ್ ಮಾಡಿದ್ದಾರೆ. ಅವರ ಮಾತು ಕೇಳದಿದ್ದರೆ ಕಷ್ಟ ಆಗುತ್ತೆ. ಸೊ ಸದ್ಯಕ್ಕೆ ನನ್ನನ್ನು ಕೆಣಕಿದರೆ ಮತ್ತು ನಾನು ಬಿಡೋ ಪ್ರಶ್ನೆ ಇಲ್ಲ. ನನಗೆ ಮೊನ್ನೆನೂ ಇದು ಬಂತು, ಗಾಳಿ ಸುದ್ದಿ ಮತ್ತು ಅಫೇರ್ ಮಾಡಿಸ್ತಾರೆ ಹಾಗೆ ಹೀಗೆ ಅಂತ. ಏನು ಬೇಕಾದರೂ ಮಾಡಿಸ್ಲಿ, ಗಲ್ಲು ಶಿಕ್ಷೆ ಬೇಕಾದರೆ ಎದುರಿಸ್ತೀನಿ. ಈ ಸಮುದಾಯದ ಎದುರು ನಾನು ನಿಂತೀನಿ, ಎದುರು ತಿರುಗಿ ನಿಲ್ತೀನಿ. ನಾನು SIರಿಗೂ ಅದೇ ಹೇಳಿ ಬಂದೆ. ಸರ್, ನೀವು ನನ್ನನ್ನು ಎಷ್ಟೇ ನೀವು ಕಾನೂನಾತ್ಮಕವಾಗಿ ನೀವು ಕ್ರಮ ಕೈಗೊಂಡಿದ್ದೀರಿ, ಬಟ್ ನನ್ನ ಮನಸ್ಸಿನ ಕಿಚ್ಚು ದ್ವೇಷ ಹೋಗಲ್ಲ, ಮತ್ತೆ ತಿರುಗಿ ಬರ್ತೀನಿ ನಾನು. ಏನಾದರೂ ಅವರು ಇನ್ನೂ ಕೆಣಕಿದ್ರೆ ನಾನು ಸುಮ್ಮನೆ ಬಿಡೋ ಮಗಳು ನಾನಲ್ಲ. ಇದಿಷ್ಟು ನನಗೆ ನನ್ನ ಕೇಸ್ನ ವಿಚಾರ. ನಿನ್ನೆ ನನ್ನದು ಕೇಸ್ ಇತ್ತು ಧರ್ಮಸ್ಥಳ ವಿಚಾರವಾಗಿ. ಸೊ ಆ ಕಾರಣದಿಂದ ನಾನು ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಲ್ಲಿ ಬೇಲ್ ಅಪ್ಲಿಕೇಶನ್ ಹಾಕಿದ್ರು. ನಾನು ಅಂದ್ಕೊಳ್ಳೋದು, ಧರ್ಮಸ್ಥಳದ ಪವರು ಅವರ ಕೆಪಾಸಿಟಿ ನಿಮಗೆ ಗೊತ್ತಿರ್ಬೋದು. ಇದು PCR ಹಾಕಿರೋದು ಕೇಸು, ಪ್ರೈವೇಟ್ ಕೇಸು. ನಿಶ್ಚಲ್ ಜೈನ್ ಅವರು, ಹರ್ಷೇಂದ್ರ ಕುಮಾರ್ ಜೈನ್ ಅವರ ಮಗ ನಿಶ್ಚಲ್ ಜೈನ್ ಅವರು ನನ್ನ ಮೇಲೆ 2 ಕೇಸ್ ಹಾಕಿದ್ದಾರೆ. ಅದೇ ಕ್ಷೇತ್ರದ ಬಗ್ಗೆ ಮಾತಾಡ್ತಾಳೆ, ಅಪ್ಪ ಚಿಕ್ಕಪ್ಪ ದೊಡ್ಡಪ್ಪ ಫ್ಯಾಮಿಲಿ ಬಗ್ಗೆ ಮಾತಾಡ್ತಾಳೆ ಅಂಥೇಳಿ. ಅದು ಪ್ರೈವೇಟ್ ಕಂಪ್ಲೇಂಟ್ ಮಾಡಿರೋದು. 3ನೇ ಕಂಪ್ಲೇಂಟ್ ಕೊಡೋಕ್ಕೆ ಸ್ವಸ್ತಿಕ್ ಜೈನ್ ಅನ್ನೋರು ಮತ್ತೆ ಹೋದರು ಅದೇ ಸ್ಟೇಷನ್ಗೆ. ಕಬ್ಬನ್ಪಾರ್ಕ್ ಸ್ಟೇಷನಲ್ಲಿ ತಗೊಂಡಿಲ್ಲ, ನಮ್ಮ ಕಡೆಯಿಂದ ಈ ಥರ ತಗೊಳ್ಳಿಕ್ಕಾಗಲ್ಲ, ನೀವು ಬೇರೆ ಸ್ಟೇಷನ್ ನೋಡ್ಕೊಳ್ಳಿ ಅಂಥೇಳಿ ಮತ್ತೆ ಹೈಗ್ರೌಂಡ್ ಸ್ಟೇಷನಲ್ಲಿ ಇನ್ನೊಂದು ಕಂಪ್ಲೇಂಟ್ ರಿಜಿಸ್ಟರ್ ಆಗುತ್ತೆ. ಅದು ಎವಿಡೆನ್ಸ್ವರೆಗೆ ಬಂದಿದೆ. ಇದು ವಕಾಲತ್ತು ಹಾಕಿದರು. ನಿನ್ನೆ ಬೇಲಾಯಿತು. ವೀರೇಂದ್ರ ಹೆಗ್ಡೆ ಅವರಿಗೆ ಅವರ ಪವರ್ ಯೂಸ್ ಮಾಡಿ ಏನು ಬೇಕಾದರೂ ಮಾಡ್ಬೋದಿತ್ತು, ಅನಿತಾನ ಬೇಲ್ ರಿಜೆಕ್ಷನ್ ಮಾಡ್ಬೋದಿತ್ತು. ಬಟ್ PP ಅವರು ಏನೂ ಅಂದಿಲ್ಲ. ಜಡ್ಜ್ ಕೂಡ ಧರ್ಮಸ್ಥಳ ಕೇಸ್ ಅಂತೇಳಿ ಸ್ವಲ್ಪ ನಕ್ಕಿದ್ರು, ನನ್ನ ನೋಡಿ ನಕ್ಕಿತು ಸ್ವಲ್ಪ. ಒಂದು 10,000 ಕ್ಯಾಶುಯಾಲಿಟಿ ಹಾಕ್ತೀನಿ ಆಗ್ಬೋದಾ ಅಂತ ಕೇಳಿದ್ರು. ನಾನೇನು ಮಾತಾಡಿಲ್ಲ. ನನ್ನ ಅಡ್ವೊಕೇಟ್ ಹೇಳಿದ್ರು, ಇದು ಪ್ರೈವೇಟ್ ಕಂಪ್ಲೇಂಟ್ ಹಾಕಿರೋದು, ಅವಳು ಸೌತ್ ಇಂಡಿಯಾ ಪ್ರೊಟೆಸ್ಟಲ್ಲಿ ಇದ್ಲು ಅಂತ ಹೇಳಿದ ಕೂಡಲೇ ಸಣ್ಣ ಒಂದು ಅಮೌಂಟು, ದೊಡ್ಡ ಅಮೌಂಟ್ ಏನಲ್ಲ, ನಾನು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತಲೂ ಸಣ್ಣ ಅಮೌಂಟು, ಒಂದು ಸಣ್ಣ ಅಮೌಂಟ್ ಹಾಕಿ ನನಗೆ ಬೇಲ್ ಕೊಡಿಸಿದ್ರು. ನಾನು ಅಂದ್ಕೊಳ್ಳೋದು, ಎಷ್ಟು ಪವರ್ ಇರೋ ವೀರೇಂದ್ರ ಹೆಗ್ಡೆ ಅವ್ರಿಗೆ ಕೂಡ ಏನೋ ಬೇಕಾದರೂ ಮಾಡ್ಬೋದಿತ್ತು, ಯಾರೂ ಒಂದು ಬೇಲ್ ರಿಜೆಕ್ಷನ್ ಮಾಡಿಲ್ಲ. ಮೊನ್ನೆ ಬಿಲ್ಲವ ಸಮುದಾಯದ ಎದುರು ಮಾತಾಡಿದಾಗ ಇಡೀ ಕೋರ್ಟ್ ಹಾಲಲ್ಲಿ ನನಗೆ ಅಗೇನ್ಸ್ಟ್ ಶತ್ರುಗಳಿದ್ರು. ಸೊ ಅಷ್ಟೊಂದು ಹೆದರ್ತಾರ ನನ್ನ ಈ ಜನಗಳು. ಇರಲಿ ಬಿಡಿ, ಆಗೋದೆಲ್ಲ ಒಳ್ಳೆಯದಕ್ಕೆ. ನಾನು ಎಲ್ಲ ನನ್ನ ಅಕ್ಕನಿಗೆ ಕಾಲ್ ಮಾಡೋರು ಎಲ್ಲ ಫ್ಯಾಮಿಲಿಯವ್ರಿಗೆ ಒಂದು ಹೇಳೋದು, ಆಗಿರೋದೆಲ್ಲ ಒಳ್ಳೆಯದಕ್ಕೆ, ಆಗ್ತಾ ಇರೋದು ಒಳ್ಳೆಯದಕ್ಕೆ, ಇನ್ನು ಆಗೋದಕ್ಕೆ ಇರೋದು ಒಳ್ಳೆಯದಕ್ಕೆ. ಆ ಒಂದು ಥಿಂಕಿಂಗಲ್ಲಿ ನಾನು ಇದು ಮಾಡಿದ್ದೀನಿ. ತುಂಬ ಜನರಿಗೆ ಇನ್ನೂ ಅವಳು ಒಳಗೋದ್ರೂ ದುರಹಂಕಾರ ಹೋಗಿಲ್ಲ, ಸೊಕ್ಕು ಮುರಿದಿಲ್ಲ, ಸೊಕ್ಕು ಹಾಗೆ ಇದೆ. ಯಾವ ಕಾರಣಕ್ಕೂ ನಾನು ತಲೆ ತಗ್ಗಿಸಲ್ಲ. ಸ್ವಾಭಿಮಾನಿನ, ಯಾಕಂದರೆ ಒಬ್ಬ ಸ್ವಾಭಿಮಾನಿ ಅಪ್ಪನ ಸ್ವಾಭಿಮಾನಿ ಮಗಳು. ಸೊ ಯಾರಿಗೂ ಕ್ಷಮೆ ಕೇಳಿ ಕಾಲು ಹಿಡಿದು ಹೋಗುವ ಜಾಯಮಾನ ನಂದಲ್ಲ. ಸೊ ಅದಕ್ಕೆ ಇನ್ನು ಒಂದು ವೇಳೆ ಇದು ಕೇಸು ವಿಚಾರಣೆ ಆಗಿ ಅಲ್ಲಿ ಕ್ಷಮೆ ಕೇಳಬೇಕು ಬಂದರೂ ನಾನು ಕ್ಷಮೆ ಕೇಳಲ್ಲ. ಗಲ್ಲು ಶಿಕ್ಷೆ ಬೇಕಾದರೂ ಕೊಡಿ, ನಾನು ಕ್ಷಮೆ ಕೇಳಲ್ಲ. ಇಲ್ಲಾಂದರೆ ಅದಕ್ಕೊಂದು ಸಜೆ ಇರುತ್ತೆ, ಅದನ್ನು ನಾನು ಅನುಭವಿಸ್ತೀನಿ. ನಾನು ಖಂಡಿತ ಹೇಳಿದ್ದೀನಿ ನಾನು ಅನುಭವಿಸ್ತೀನಿ ಅಂತ. ಗೊತ್ತಿಲ್ಲ ನನ್ನ ಫ್ಯಾಮಿಲಿಯವರು ಏನು ಮಾಡ್ತೀನಿ. ಆದಷ್ಟು ನನ್ನ ಫ್ಯಾಮಿಲಿಯವರಿಗೆ ನನ್ನ ವಿಷಯದಲ್ಲಿ ಇಂಟರ್ಫಿಯರ್ ಆಗಬೇಡಿ ಅಂತ ಹೇಳ್ತಾ ಇರ್ತೀನಿ. ಬಟ್ ಯಾವ ಕಾರಣಕ್ಕೂ ಅವರು ನನ್ನನ್ನು ಬಿಡಲಿಕ್ಕೂ ರೆಡಿ ಇಲ್ಲ. ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾನಿದ್ದೀನಿ. ಯಾಕಂದರೆ ಎಲ್ಲರೂ ಒಂದು ಒಳ್ಳೆ ಜಾಬಲ್ಲಿದ್ದು, ಪ್ರೊಫೈಲಲ್ಲಿದ್ದು, ಒಳ್ಳೆ ಫ್ಯಾಮಿಲಿಯಲ್ಲಿ ಇರುವವರೇ. ಸೊ ಅವರಿಗೆ ನನ್ನಿಂದಾಗಿ ಸಮಸ್ಯೆ ಆಗ್ತಿದೆ ಅಂತ ಒಂದು ಇದು ಮಾತ್ರ ನನಗೆ, ಬೇರೆ ಏನಿಲ್ಲ. ಯಾಕಂದ್ರೆ ನಾನು ಎಷ್ಟು ಕಾಟ ಕೊಟ್ಟರು ನನ್ನ ಹಿಂದೆನೇ ಬರ್ತಾರೆ. ಮತ್ತೆ ಬರಬೇಡಿ ಅಂತ ಹೇಳಿದ್ದೀನಿ. ನಾನು ಈ ಫ್ಯಾಮಿಲಿಯಿಂದ ಹೊರಗೆ ಬಂದು ನನ್ನ ಸೋಷಿಯಲ್ ಲೈಫಿಗೆ ಬಂದಾಗಿದೆ, ಒಂದು ಸಾಮಾಜಿಕ ಹೋರಾಟಕ್ಕೆ ಬಂದಾಗಿದೆ. ನಾನು ಯಾವ ಕಾರಣಕ್ಕೂ ನನ್ನನ್ನು ತುಂಬ ಹಚ್ಕೋಬೇಡಿ. ಇದರಲ್ಲಿ ನಾನು ಎಲ್ಲ ಹೇಳಿದೆ. 2023 ಎಲ್ಲರನ್ನ ರೆಡಿ ಮಾಡಿದೆ ಮೆಂಟಲಿ. ಏನು ಬೇಕಾದರೂ ಆಗ್ಬೋದು ಧರ್ಮಸ್ಥಳ ಕೇಸಲ್ಲಿ. ನಿಜವಾಗ್ಲೂ ಹೇಳ್ತೀನಿ, ಧರ್ಮಸ್ಥಳದಲ್ಲಿ ನನ್ನ ಮೇಲೆ ಒಂದು ಕೇಸ್ ಆಗಿತ್ತು. ಸೋಮನಾಥ್ ಸಾಫಲ್ಯ ಅವರು ಆ ಕಮ್ಯುನಿಸ್ಟ್ರನ್ನು ಕೇರಳದಿಂದ ಕರ್ಕೊಂಬರ್ತೀನಿ ಅಂತ. ಅದಕ್ಕೆ ನನಗೆ ಇದು FIR ಇದು ಇನ್ವೆಸ್ಟಿಗೇಷನಲ್ಲಿ ಆದಮೇಲೆ ನನಗೆ ಹೇಳಿದರು, ಮೇಡಮ್ ಒಂದು ಬೇಲ್ ಮಾಡಿಸಿ ಅಂತ. ಬೇಲ್ ಮಾಡಿಸಲ್ಲ, ಏನು ಮಾಡಿಸಲ್ಲ, ಬೇಕಾದರೆ ಬಂದು ಹಿಡ್ಕೊಂಡು ಹೋಗಿ ಅಂತೇಳಿ ಸೀದಾ ಬಂದಿದ್ದೆ ನಾನು ಬೆಂಗಳೂರಿಗೆ. ಮತ್ತು ಸಮನ್ಸ್ ಬಂದ ಆಮೇಲೆ ನಾನು ಬೇಲ್ ಮಾಡಿಸಿರೋದು ಅದಕ್ಕೆ. ಸೊ ಅಲ್ಲಿವರೆಗೆ ಅವರಿಗೇನು ಸಮಸ್ಯೆ ಆಗಿಲ್ಲ. ಧರ್ಮಸ್ಥಳದವರಿಗೆ ಏನು ಬೇಕಾದರೂ ಮಾಡ್ಬೋದಿತ್ತು ಅವ್ರು ಇನ್ಫ್ಲುಯೆನ್ಸ್ ಯೂಸ್ ಮಾಡಿ, ಬಟ್ ಏನು ಮಾಡಿಲ್ಲ. ಅವರು ಸ್ವಲ್ಪ ನನ್ನ ಮೇಲೆ ಕನಿಕರ ತೋರಿಸಿದ್ರು, ಒಬ್ಬಳು ಮಹಿಳೆ ಅಂತ. ಏನೋ ನನಗೆ ಅಷ್ಟೇನು ಕಾಟ ಕೊಟ್ಟಿಲ್ಲ, ಬಟ್ ಕಾಟ ಕೊಟ್ಟವರು ಮಾತ್ರ ಈ ಸಮುದಾಯದವರು. ಯಾವ ಕಾರಣಕ್ಕೂ ನನಗೆ ಅವ್ರ ಮೇಲೆ ದ್ವೇಷ ನಿಲ್ಲಲ್ಲ, ಕಂಟಿನ್ಯೂ ಆಗುತ್ತೆ. ಯಾವಾಗ ಅವ್ರು ಪ್ರೊವೋಕ್ ಮಾಡ್ತಾರೋ ಆವಾಗ ನಾನು ರಿಯಾಕ್ಟ್ ಮಾಡ್ತೀನಿ. ನಾನು ಹೇಳಿದ್ದೀನಲ್ಲ, ಜೈಲಲ್ಲ ಗಲ್ಲು ಶಿಕ್ಷೆಗೂ ನಾನು ರೆಡಿ ಇದ್ದೀನಿ. ಆದರೆ ಮಾತ್ರ ಈ ಸಮುದಾಯದ ಮೇಲಿರೋ ದ್ವೇಷ ಮಾತ್ರ ನನ್ನ ಮೇಲೆ ಹೋಗಲ್ಲ. ಮೇ ಬಿ
ವಿಡಿಯೋ ಸ್ವಲ್ಪ ಪ್ರಾಬ್ಲಮ್ ಆಗಲಿಕ್ಕೂ ಸಾಕು, ನೋ ಪ್ರಾಬ್ಲಮ್. ನಾನು ಅದೇನಿದ್ದೇ ಕಾನೂನಾತ್ಮಕವಾಗಿ ನಾನು ಎದುರಿಸ್ತೀನಿ. ನೆಕ್ಸ್ಟು ಬಹಳಷ್ಟು ವಿಚಾರಗಳು SIT ಬಗ್ಗೆ ಮಾತಾಡಲಿಕ್ಕಿದೆ. ಮತ್ತೆ ಮಾತಾಡೋಣ. SIT ತನಿಖೆ DKಶಿ ಬಂದ ಮೇಲೆ ನಂಗೆ ಗೊತ್ತಿತ್ತು, ನಾನು ಆಲ್ರೆಡಿ ಹೇಳಿದ್ದೇನೆ, ತುಂಬ ಚುರುಕುಗೊಳ್ಳುತ್ತೆ. ಆದಷ್ಟು ಬೇಗ SIT ಕ್ಲೋಸ್ ಆಗುತ್ತೆ. ರಿಪೋರ್ಟ್ ನನ್ನ ಪ್ರಕಾರ ಇವರೆಲ್ಲ ನಂಬಿದ್ದಾರೆ ಧರ್ಮಸ್ಥಳ ವಿರೋಧವಾಗಿ ಬರುತ್ತೆ ಅಂತ, ಬಟ್ ಅಲ್ಲ, ಅದು ಧರ್ಮಸ್ಥಳ ಪರವಾಗಿಯೇ ಬಂದಿದೆ. SIT ಸ್ಟಾರ್ಟ್ ಮಾಡಿದ 2 ದಿವಸದಲ್ಲೇ ನಂಗೆ ಗೊತ್ತಾಗಿದೆ ಇದು ಇವರಿಗೆ ಕ್ಲೀನ್ ಚಿಟ್ ಕೊಡೋಕ್ಕೇ ಬಂದಿರೋದು ಅಂತ. ಯಾಕಂದರೆ ಮಂಜುನಾಥ ಗೌಡ ಅಂತ ಎಂಬ ಒಬ್ಬ ಪೊಲೀಸ್ ಅಧಿಕಾರಿ ಚಿನ್ನಯ್ಯನನ್ನು ಬೆದರಿಸಿ ಮಾಡಿದ್ದಾನೆ ಅಂದ್ಕೊಂಡೆ ನಾನು. ಪ್ರೆಷರ್ ಇದೆ. ನೆಕ್ಸ್ಟ್ ಚಿನ್ನಯ್ಯ ಅವರ ಸೈಡು ಡೀಲ್ ಆಗಿದ್ದೀನಿ, ನಾನು ಹೇಳಲ್ಲ, ಸುಮ್ಮನೆ ನನಗೂ ಅಪವಾದ ಬಂದಿದೆ, ಡೀಲ್ ಆಗಿದ್ದೀನಿ. ಅದೇನೋ ಗೊತ್ತಿಲ್ಲ. ಒಂದು ವಿಷಯ ಅಂತೂ ಸೌಜನ್ಯ ಹೋರಾಟಗಾರರು ಮಾಡಿದ್ದು ತಪ್ಪು. ಸೌಜನ್ಯ ಹೋರಾಟಗಾರಲ್ಲ, ಸೌಜನ್ಯ ಹೋರಾಟದಲ್ಲಿ ತುಂಬ ಜನ ಬುರುಡೆ ಗ್ಯಾಂಗಿಗೆ ಸಪೋರ್ಟ್ ಮಾಡಲ್ಲ. ಈ ಬುರುಡೆ ಗ್ಯಾಂಗಿನ ಸದಸ್ಯರು ಮಾಡಿದ ತಪ್ಪೆಂದರೆ ಚಿನ್ನಯ್ಯನನ್ನು ಬಿಡಿಸ್ಕೊಂಡು, ಅರೆಸ್ಟ್ ಆದಾಗ ಬಿಡಿಸ್ಕೊಂಡು ಇವರು ಮಹೇಶ್ ಶೆಟ್ಟಿ ತಿಮರೋಡಿ ಟೀಮ್ ಬರಬೇಕಿತ್ತು. ದೊರೆ ಸರ್ ಅದನ್ನೇ ಹೇಳಿದರು, ನಮ್ಮ ವ್ಯಕ್ತಿ ಅವನು, ನಮ್ಮ ಪರವಾಗಿ ಹೋದ ವ್ಯಕ್ತಿ, ನಾವು ಅವನನ್ನು ರಕ್ಷಿಸಬೇಕು ಹೊರತು ಅದೇ ತಕ್ಕ ಸಮಯ ನೋಡಿ ಅವರಿಗೆ ಕ್ಲೀನ್ ಚಿಟ್ ಕೊಡೋಕ್ಕೆ ಅವರು ಬೇಕಾದಾಗಿ ವ್ಯವಸ್ಥೆ ಮಾಡಿಕೊಂಡು ಚಿನ್ನಯ್ಯನನ್ನು ಆ ಕಡೆ ತಿರುಗಿಸಿದ್ದು. ಆ್ಯಕ್ಚುಲಿ 164 ಸ್ಟೇಟ್ಮೆಂಟು ಫಸ್ಟ್ ರೆಕಾರ್ಡ್ ಆಗೋಗಲೇ ನಾನು ಅಲ್ಲಿದ್ದ ಅಡ್ವೊಕೇಟಿಗೆ ಕಾಲ್ ಮಾಡಿ ಕೇಳಿದೆ, ಸರ್ ಲೇಟ್ ಮತ್ತೆ ಚಿನ್ನಯ್ಯ ಚೇಂಜ್ ಮಾಡಿದರೆ ಪ್ರೆಷರಲ್ಲಿ ಯಾರಾದರೂ ಇದ್ರಾ ನಮ್ಮ ಪರ ಅಡ್ವೊಕೇಟು? ಇಲ್ಲ, ಯಾರು ಇರಲಿಲ್ಲ, ಆ ಥರ ಬಿಡಲ್ಲ ಅಂತ ಹೇಳಿದರು. 164 ಸ್ಟೇಟ್ಮೆಂಟು ನಾನು ಕೊಟ್ಟಿದ್ದೀನಿ. ಯಾಕಂದರೆ ಅಣ್ಣಾ ಬಾಂಡ್ ವಿಷಯದಲ್ಲಿ ನನ್ನ ಮೇಲೆ ನಾನೊಂದು ಕೇಸ್ ಹಾಕಿದ್ದೆ ಅವನಲ್ಲಿ. ಸೊ ಅದು ಮಹಿಳೆಗೆ ಒಂದು ಅವಾಚ್ಯ ಶಬ್ದದಿಂದ ಬೈದಿದ್ದು, ಕೆಲವೊಂದು ಪಾಯಿಂಟ್ಸ್ಗಳನ್ನು ಅದರಲ್ಲಿ ಆ್ಯಡ್ ಮಾಡಿ ಸೆಕ್ಷನ್ಗಳಿರೋದ್ರಿಂದ ನಂದು ಒಂದು 164 ಸ್ಟೇಟ್ಮೆಂಟ್ ಬೇಕಿತ್ತು. ಪೊಲೀಸರು ಬರ್ತಾರೆ ನಮ್ಮ ಜೊತೆ, ನನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೆ. ಕೋರ್ಟಿಗೆ ಕರ್ಕೊಂಡೋಗಿ, ಆರೋಪಿ ಅಲ್ಲ ನಾನು, ಕಂಪ್ಲೇಂಟೆಂಟು, ಕರ್ಕೊಂಡೋಗಿ ಜಡ್ಜ್ ಕ್ಲೋಸ್ಡ್ ರೂಮಲ್ಲಿ, ಅಂದರೆ ಓಪನ್ ಕೋರ್ಟಲ್ಲಿ ಹೇಳಲ್ಲ, ಕ್ಲೋಸ್ಡ್ ರೂಮಲ್ಲಿ ಬ್ಯಾಕ್ ಸೈಡ್ ಕರೆದು, ಪೊಲೀಸರು ಇದ್ದರು ನನಗೆ ನೆನಪಿಲ್ಲ, ಒಬ್ಬರು ಅವರ ಬರೆಯೋರು ಇರ್ತಾರೆ, ಏನು ವಿಷಯ ಅಂತ ನಮ್ಮಲ್ಲಿ ಕೇಳ್ತಾರೆ. ಎಕ್ಸ್ಪೆಷಲಿ ರೇಪ್ ಕೇಸ್ಗಳಲ್ಲಿ, ಮಹಿಳೆಯರ ಮೇಲೆಲ್ಲ ದೌರ್ಜನ್ಯ, ಲೈಂಗಿಕ ದೌರ್ಜನ್ಯ, ಈ ಥರ ವಿಷಯಗಳಲ್ಲಿ ಆ ಮಹಿಳೆಯ ಸ್ಟೇಟ್ಮೆಂಟ್ ಇಂಪಾರ್ಟೆಂಟ್ ಆಗುತ್ತೆ. ಬೇರೆಯವರ ಒತ್ತಾಯದಿಂದ ಅವರು ಕೇಸ್ ಕೊಡ್ತಾ ಇದ್ದಾರೋ ಅಥವಾ ಸ್ವತಃ ಇಚ್ಛೆಯಿಂದ ಕೊಡ್ತಾ ಇದ್ದಾರೋ. ಸೊ ನಾನು ಕ್ಲಿಯರಾಗಿ ಹೇಳಿದ್ದೀನಿ, ಅವನು ನನ್ನ ಮೇಲೆ ಏನೇನೋ ಆಪಾದನೆ ಹಾಕಿದ್ದಾನೆ, ಏನೇನೋ ಅಸಭ್ಯವಾಗಿ ಮಾತಾಡಿದ್ದಾನೆ. ಈ ವಿಷಯವನ್ನು ಲೇಡಿ ಇದ್ದರು, ಅವರು ಲೇಡಿ ಜಡ್ಜ್ ನನ್ನಲ್ಲಿ ಎಲ್ಲ ವಿಷಯವನ್ನು ಕೇಳಿ ಅದನ್ನು ಆ್ಯಸ್ ಇಟ್ ಈಸ್ ಡಿಕ್ಟೇಟ್ ಮಾಡಿ ನನ್ನೊಂದು ಸ್ಟೇಟ್ಮೆಂಟ್ ರೆಕಾರ್ಡ್ ಆಗಿದೆ. ಸೊ ಈ ವಿಷಯದಲ್ಲಿ ನಾನು ಯಾರೋ ಒತ್ತಾಯದಿಂದಲೇ ಹೇಳಿದ್ದು ಅಲ್ಲ, ಅದು ಮತ್ತೆ ಚೇಂಜ್ ಮಾಡಲಿಕ್ಕೂ ಸಾಧ್ಯ ಇಲ್ಲ, ಅದು ರೆಕಾರ್ಡ್ ಆಗುತ್ತೆ ಮತ್ತು ಮುಂದಿನ ತನಿಖೆಯಲ್ಲಿ ಅದು ವಿಚಾರಣೆ ಆಗುತ್ತೆ. ಸೊ ಅದಿಷ್ಟು 164 ಸ್ಟೇಟ್ಮೆಂಟ್. ಸೊ ನಾನು ಕೇಳ್ತಾ ಇರೋದು ಒಂದೇ, ನಾನು ಯಾರ ಪರವಾಗಿ ಮಾತಾಡ್ತಿಲ್ಲ. ಒಮ್ಮೆ ಚಿನ್ನಯ್ಯ ಹೇಳಿಕೆ ಕೊಟ್ಟ ಮೇಲೆ ಅದನ್ನು ಬದಲಾಯಿಸಲಿಕ್ಕೆ ಕಾರಣ ಏನು? ಯಾಕಂದರೆ ಚಿನ್ನಯ್ಯ ಎದ್ದಿರೋದು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಯಲ್ಲಿ. ಸುಜಾತ ಭಟ್ ಹೇಳಿದ ಪ್ರಕಾರ ಮಹೇಶ್ ಅಣ್ಣ ಅಲ್ಲಿ ಏನೋ ಕಸಿವಿಸಿ ಆಗಿತ್ತು, ನಂಗೆ ಕೆಲವೆಲ್ಲ ಮಾಹಿತಿ ಬಂದ ಪ್ರಕಾರ. ಗಿರೀಶ್ ಮಟ್ಟಣ್ಣನವರು ಅವ್ರ ಕೈಯಿಂದ ಸೇವೆ ಮಾಡಿಸ್ತಿದ್ರು, ಅವನೊಬ್ಬ ಸೇವಕನಾಗಿ ಥರ ಇರ್ತಿದ್ದ ಅಂತ ಸುಜಾತ ಭಟ್ ಹೇಳಿರೋದು. ನಂಗೆ ಗೊತ್ತಿಲ್ಲ ಏನು ವಿಚಾರ ಅಂತ. ಯಾಕೆ ತಿರುಗಿ ನಿಂತ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ವಿರುದ್ಧ? ಯಾಕಂದರೆ ನಾವು ಹಲವಾರು ವಿಡಿಯೋದ ತುಣುಕುಗಳನ್ನು ಬಿಟ್ಟಿದ್ರು, ಚಿನ್ನಯ್ಯ ಅಲ್ಲಿದ್ದ ಘಟನೆಗಳನ್ನು, ಅಲ್ಲಿ ಯಾವುದೇ ಪ್ರೆಷರಲ್ಲಿ ಹೇಳುವಾಗೆ ನನಗೆ ಅನಿಸಿರಲಿಲ್ಲ. ಸೊ ಆಮೇಲೆ ಚಿನ್ನಯ್ಯ ತಿರುಗಿ ಬಿಡಲಿಕ್ಕೆ ಧರ್ಮಸ್ಥಳದವರು ಏನಾದರೂ ಆ ಕಡೆ ಇದು ಮಾಡಿದ್ರಾ? ಯಾಕಂದರೆ ಅವರಿಗೆ ಸಹಾಯ ಮಾಡಿದವನು, ಚಿನ್ನಯ್ಯನಿಗೆ ಅವನ ಫ್ಯಾಮಿಲಿಗೆ ಸಹಾಯ ಮಾಡಿದವರು ಧರ್ಮಸ್ಥಳದವರು. ನ್ಯಾಚುರಲಿ ಅವನು ಎಲ್ಲಿ ನನಗೆ ಪ್ರೊಟೆಕ್ಷನ್ ಸಿಗುತ್ತಾನೋ? ನಿಮ್ಗೆ ಗೊತ್ತಿರ್ಬೋದು, ಎಲ್ಲರ ಮನಸ್ಥಿತಿ ಒಂದಿರಲ್ಲ. ಅವನು ಅರೆಸ್ಟ್ ಆದಾಗ ಜೈಲಲ್ಲಿ ಅವನ ಮನಸ್ಥಿತಿ ಏನಿತ್ತು? ಏನೋ ಒಂದು, ನಾನು ಒಬ್ಬರನ್ನು ನಂಬಿ ಇವ್ರ ಜೊತೆ ಬಂದು ಇವರು ನನಗೆ ತಿರುಗಿ ನಿಂತರು, ಅರೆಸ್ಟ್ ಆದಾಗಲೂ ಬಿಡಿಸ್ಕೊಂಡು ಬಂದಿಲ್ಲ ಅಂದ್ಕೂಡಲೇ ಸಹಜವಾಗಿ ಚಿನ್ನಯ್ಯನ ಮನಸ್ಸಲ್ಲಿ ಒಂದು ಆಕ್ರೋಶ ಇದೆ. ನನಗೆ, ಸುಜಾತ ಭಟ್ಟಿಗೆ, ಎಲ್ಲರಿಗೂ ಆಗಿದ್ದದೇ. ಸೊ ನಾವು ಅವ್ರ ಜೊತೆ ನಿಂತು ಅವ್ರಿಗೆ ಸಹಾಯ ಮಾಡಲಿಕ್ಕೆ ಹೋಗಿ ನಮ್ಮ ಸಹಾಯಕ್ಕೆ ಅವರು ಬಂದಿಲ್ಲ ಅಂದಾಗ ತಿರುಗಿ ಬಿದ್ದೇ ಬೀಳ್ತಾರೆ ಜನ. ಸೊ ಇಲ್ಲಿ ಚಿನ್ನಯ್ಯನ ಮಾಡಿದ ಅಷ್ಟೇ, ಅವನ ಪ್ರೊಟೆಕ್ಷನ್ಗೆ ನಮ್ಮವರು ಹೋಗೋದಿರುವಾಗ ಅವನು ಅವರ ಕಡೆ ನಿಂತು ಅವರಿಗೆ ಬೇಕಾದಂಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಅವನು ನಿಜ ವಿಚಾರವನ್ನು ಕೂಡ ಮುಚ್ಚಿಟ್ಟಿದ್ದಾನೆ. ನೋಡೋಣ ಮುಂದೇನಾಗುತ್ತೆ. ನನಗೆ ಸಿಕ್ಕಿದ ಮಾಹಿತಿ ಪ್ರಕಾರ ಷಡ್ಯಂತ್ರ ಅಲ್ಲದಿದ್ದರೂ ಷಡ್ಯಂತ್ರ ಅಂತ ಪ್ರೂವ್ ಮಾಡಿ ಬುರುಡೆ ಗ್ಯಾಂಗ್ ಅರೆಸ್ಟ್ ಆಗೋ ಚಾನ್ಸ್ ಇದೆ. ಮತ್ತು ನನ್ನ ಅರೆಸ್ಟು ಹಾಗೆ ಹೀಗೆ ಅಂತೆಲ್ಲ ಬಹಳಷ್ಟು ಪೋಸ್ಟರ್ಗಳೆಲ್ಲ ಬಂದಿದೆ ಅಂತ ಹೇಳಿದರು. ನಾನು ಯಾವುದಕ್ಕೂ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಯೂಟ್ಯೂಬು ಯಾವುದು ನನ್ನ ಬಗ್ಗೆ ಮೋಹನ್ ಬೋಳಂಗಡಿಯವರು ವೀಡಿಯೋ ಮಾಡಿದ್ರಂತೆ ಸ್ವಲ್ಪ ಕೇಳಿದೆ. ಅವತ್ತೇ ಮೋಹನ್ ಬೋಳಂಗಡಿಗೆ ಫೋನ್ ಮಾಡಿದೆ, ಅವರು ಕಟ್ ಮಾಡಿದರು, ಪಿಕ್ ಮಾಡ್ತಾಯಿಲ್ಲ. ದೀಪಕ್ ಶೆಟ್ಟಿ ಏನೋ ಪೋಸ್ಟ್ ಆಗಿದ್ದಾರೆ, ಇರಲಿ, ಅವರವರು ಮಾಡಿದ ಕರ್ಮ ಅವರವರು ಅನುಭವಿಸ್ತಾರೆ. ನಾನು ಅದಕ್ಕೆ ಕ್ಲಾರಿಫಿಕೇಷನ್ ಕೊಡೋಕ್ಕೆ ಹೋಗಲ್ಲ. ನಾನು ಫೇಸ್ಬುಕ್ ಸದ್ಯಕ್ಕೆ ನನ್ನ ಮನೆಯಿಂದ ನನಗೆ ರೆಸ್ಟ್ರಿಕ್ಷನ್ ಇದೆ. ಬರ್ತೀನಿ ಒಳ್ಳೊಳ್ಳೆ ವಿಚಾರ. ನಾನು ಸ್ವಲ್ಪ ಕೂಲ್ ಆದಮೇಲೆ ಸ್ವಲ್ಪ ಬ್ಯುಸಿ ಇದ್ದೀನಿ. ಯಾಕಂದರೆ ಅದೊಮ್ಮೆ ಮೊಬೈಲ್ ಕೈಲಿ ಕೊಟ್ಬಿಟ್ರೆ ಮತ್ತು ಅದೊಂದು ಬೇರೆದೇ ಲೋಕಕ್ಕೆ ಹೋಗ್ತೀನಿ. ನಾನು ಪುನಃ ಒಂದು ಫೈಟಿಂಗ್ ಮೋಡಿಗೆ ಹೋಗ್ತೀನಿ. ಸದ್ಯಕ್ಕೆ ನನಗೆ ಬ್ಯಾಕ್ ಟು ಬ್ಯಾಕ್ ಕಾಲ್ ಬರ್ತಾ ಇರೋದು, ಅಕ್ಕಂದಿರು ತಂಗಿಯರು ಎಲ್ಲ ಬೇಡ 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 ಸೋಷಿಯಲ್ ಮೀಡಿಯಾ ಬೇಡ ಅಂತ. ಬಟ್ ವೀಡಿಯೋ ಮಾಡಬೇಕು ಅಂತ ಅನಿಸ್ತು. ಯಾಕಂದರೆ ಅದರಲ್ಲೇ ಆ್ಯಕ್ಟಿವ್ ಆಗಿರಬೇಕು.
ಮತ್ತು ಕೆಲವರು ಪ್ರಚಾರದ ಉದ್ದೇಶ ಅಂತ ಹೇಳ್ತು. ಖಂಡಿತ ಅಲ್ಲ, ನನಗೆ ಪ್ರಚಾರ ಬೇಡ. ಯಾಕಂದರೆ ನಾನು ಆಲ್ರೆಡಿ ಪ್ರಚಾರದಲ್ಲಿ ಇದ್ದೀನಿ ಸೌಜನ್ಯ ಹೋರಾಟದಿಂದಲೇ. ಅದೇನು ಫೇಮಸ್ ಆಗಿ ನಾನು ಪೊಲಿಟಿಷಿಯನೋ ಪೊಲಿಟಿಕಲ್ ಪಾರ್ಟಿಗೆ ನಿಲ್ಲೋಳು ನಾನಲ್ಲ. ನನಗೆ ಪ್ರತಿಭಾ ಕುಳಾಯಿ ಕ್ಲಾರಿಫಿಕೇಷನ್ ಕೊಡಿ ಪ್ರೆಸ್ ಕಾನ್ಫರೆನ್ಸ್ ಅಂದಾಗ ನಾನು ಹೇಳಿದೆ, ನಾನು ಪೊಲಿಟಿಷಿಯನ್ ಅಲ್ಲ, ಪ್ರಚಾರಕ್ಕೋಸ್ಕರ ನಾನು ಇಶ್ಯೂ ಮಾಡಿದ್ದೂ ಅಲ್ಲ. ಏನೋ ಒಂದು ಗಲಾಟೆ ಆಯಿತು, ನಾನು ಅದರಿಂದ ಹಿಂದೆ ಹೋಗಲಿಲ್ಲ, ಇಶ್ಯೂ ಆಯಿತು. ಮತ್ತು ನಿಮ್ಮ ಸಮುದಾಯದವರಿಗೆ, ಬಿಲ್ಲವ ಸಮುದಾಯದವರಿಗೆ ನನ್ನದೊಂದು ಮನವಿ, ನಿಮ್ಮ ಸಮುದಾಯದಲ್ಲಿ ಬಹಳಷ್ಟು ಹೆಣ್ಣು ಮಕ್ಕಳಿಗೆ, ಫಾರ್ ಎಕ್ಸಾಂಪಲ್ ವಿಜಯನಗರವಿಗೆ ಒಂದು ಮನೆ ಇಲ್ಲ, ಸಾಧ್ಯ ಆದರೆ ಮಾಡಿಕೊಡಿ. ನನ್ನ ಎಗೇನ್ಸ್ಟ್ ತಿರುಗಿ ನಿಲ್ಲುವ ಅದೇ ಟೈಮಲ್ಲಿ ಇಷ್ಟು ಸಮುದಾಯದವರು ಒಗ್ಗಟ್ಟು ನೋಡಿ ನನಗೆ ತುಂಬ ಖುಷಿಯಾಯಿತು. ಆ ಹೆಂಗಸಿಗೆ ಒಂದು ಮನೆ ಮಾಡಿಕೊಡಿ, ತುಂಬ ಕಷ್ಟದಲ್ಲಿದ್ದಾರೆ. ಸೌಜನ್ಯ ಹೋರಾಟಗಾರಲ್ಲಿ ಯಾರಲ್ಲಿ ಕೇಳಿದ್ರು ಆ ಹೆಂಗಸಿನ ಬಗ್ಗೆ ಡೀಟೇಲ್ಸ್ ಸಿಗುತ್ತೆ. ನಾನು ಮಾಡಿಕೊಡ್ಬೇಕು ಅಂತಿದ್ದೆ, ನನ್ನ ಹಿಂದೆ ತಿರುಗಿ ನಿಂತಲು ಯಾವ ಕಾರಣಕ್ಕೂ ಮಾಡಿಕೊಡಲ್ಲ. ಸೊ ನಿಮಗೆ ಸಹಾಯ ಮಾಡ್ಬೋದು. ಇನ್ನೊಂದು, ತುಂಬ ಖುಷಿ ಪಡಬೇಡಿ ನೀವು, ನನ್ನ ಅರೆಸ್ಟ್ ಮಾಡಿಸಿದೆ ಹಾಗೆ ಹೀಗೆ ಇಂಥ ಖುಷಿ ಪಡೋ ಅಗತ್ಯ ಇಲ್ಲ. ಯಾಕಂದರೆ ನಾನು ಹೇಳಬಾರ್ದು. ಒಬ್ಬರು ಮಹಿಳೆ ಪಾಪ, ಅವರು ನಿಮ್ಮದೇ ಸಮುದಾಯದ ಒಬ್ಬಳು ಮಹಿಳೆ, ಮಂಗಳೂರಿನವರೇ, ಕೋರ್ಟಿಗೆ ಬಂದವರು, ಅವರ ಗಂಡನ ಫ್ರೆಂಡಿಗೆ ಹೆಲ್ಪ್ ಮಾಡೋಕ್ಕೋಗಿ ಶ್ಯೂರಿಟಿಗೆ ನಿಂತು ಅವತ್ತು ಅವರ ಬೇಲ್ ಏನೋ ರಿಜೆಕ್ಟ್ ಆಗಿ ಏನೋ ಒಂದು ವಿಷಯದಲ್ಲಿ ನನ್ನ ಜೊತೆ ಅಲ್ಲಿ ಇದ್ದರು. ನಾನದೇ ವೆಲ್ ಪ್ರಿಪೇರ್ಡ್ ಆಗಿ ಹೋಗಿದ್ದೆ, ಬಟ್ಟೆಗಳು ಎಲ್ಲ ಐಟಮ್ಸ್ಗಳು ಸ್ಟೇ ಮಾಡೋಕ್ಕೆ ಅಂತಲೇ ರೆಡಿಯಾಗಿ. ಯಾಕಂದರೆ ಮೊದಲಿನ ದಿವಸನೇ ನನ್ನ ಬ್ಯಾಗ್ ರೆಡಿಯಾಗಿತ್ತು. ನಾನು ಹೇಳಿದ್ದಲ್ಲ, ನಾನು ಫೇಸ್ಬುಕ್ ಪೋಸ್ಟಲ್ಲಿ ನಾನು ಬಂಧನಕ್ಕೆ ರೆಡಿ ಇದ್ದೀನಿ, ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅವತ್ತು ಬಸ್ ಹತ್ತಿ ಹೋಗೋಳಿದ್ದೆ ಸ್ಟೇಷನ್ಗೆ, ಬಟ್ ಏನೋ ಅವರೇ ಬಂದರು, ಅದು ಹೇಳಿದ್ದೀನಿ ಬೆಳಿಗ್ಗೆ ಅಕ್ಕನಿಗೆ. ಇವತ್ತು ಮೋಸ್ಟ್ಲಿ ಬರ್ತಾರೆ, ಬಂದರೆ ಅವರ ಕಾರಲ್ಲೇ ಜೀಪಲ್ಲೇ ಹೋಗೋಣ, ಕಾರಲ್ಲೇ, ಸುಮ್ಮನೆ ನಾನು ಯಾಕೆ ಬಸ್ಸಲ್ಲಿ ಕಷ್ಟಪಟ್ಟು ಹೋಗಬೇಕು ಅಂತ. ಸೊ ಆ ಮಹಿಳೆ, ನನ್ನ ಜೊತೆ ಬಂದ ಮಹಿಳೆ ಬಂದು ಬರೀ ಡ್ರೆಸ್ಸಲ್ಲಿ ಏನಿರಲಿಲ್ಲ ಅವ್ರ ಕೈಯಲ್ಲಿ ನನ್ನ ಜೊತೆ ಬಂದಿದ್ದರು. ನನಗೆ ಬೇಲಾಗುವಾಗಲೇ ಅವರಿಗೆ ಆಗಿರೋದು. ಸೊ ಅವರು ನನ್ನ ಬಗ್ಗೆ ತಿಳ್ಕೊಂಡಿದ್ರು. ಅವ್ರು ಫೇಸ್ಬುಕ್ ಪೋಸ್ಟಲ್ಲಿ ಯಾಕೆ ಸುಮ್ಮನೆ ಗಲಾಟೆ ಮಾಡ್ಕೊಂಡ್ಬಂದ್ರೆ ನಿಮಗೆ ಕ್ಷಮೆ ಕೇಳ್ಬೋದಿತ್ತಲ್ಲ. ನಾನು ಅವರಿಗೆಲ್ಲ ಎಕ್ಸ್ಪ್ಲೇನ್ ಮಾಡಿದೆ. ಖಂಡಿತ ನಾನು ಕ್ಷಮೆ ಕೇಳಲಿಕ್ಕೆ ರೆಡಿ ಇಲ್ಲ. ಆದರೆ ನಾನು ಅವರ ಜಾತಿ ನೋಡದೆ ಅವರಿಗೆ ಅಷ್ಟು ದಿವಸನೂ ನಾನು ಧೈರ್ಯ ಕೊಟ್ಟಿದ್ದೀನಿ. ಅವರಿಗೆ ಟೋಟಲ್ ಅನ್ಎಕ್ಸ್ಪೆಕ್ಟೆಡ್, ನಾವು ಹೋದವರು ಯಾರು ಎಕ್ಸ್ಪೆಕ್ಟೆಡ್ ಆಗಿ ಹೋಗಿದ್ದಲ್ಲ. ನೆಕ್ಸ್ಟ್ ಡೇ ನಾನು ಬರೋದಕ್ಕಿಂತ ಒಂದು ದಿವಸ ಮುಂಚೆ ಇನ್ನೊಬ್ಬರು ಮಹಿಳೆ, ತುಂಬ ಪ್ರತಿಷ್ಠಿತ ಒಂದು ಸಂಸ್ಥೆಯ ಮ್ಯಾನೇಜರ ಹೆಂಡತಿಯವರು, ಅವರು ಸಹ ಈ ಚೆಕ್ ರಿಟರ್ನ್ ಸಮಥಿಂಗ್ ರಿಲೇಟೆಡ್ ಇಶ್ಯೂಗೆ ಒಂದು ದಿವಸ ಆದರೂ ಒಳಗಿದ್ದರು. ಅವರಲ್ಲೂ ನಾನು ತುಂಬ, ಅಲ್ಲಿರುವವರಲ್ಲಿ ಇನ್ನೊಬ್ಬರು ಟೀಚರ್, ಅವರು ರಿಟೈರ್ಮೆಂಟ್ ಆಗಲಿಕ್ಕೆ 2 ವರ್ಷ ಇದೆ, ಗೌರ್ಮೆಂಟ್ ಸ್ಕೂಲ್ ಟೀಚರು, ಅದೇ ಸೊಸೈಟಿಯಿಂದ ಲೋನ್ ತಗೊಂಡು ಕಟ್ಟಲಿಕ್ಕಾಗಲಿಲ್ಲ, 3 ತಿಂಗಳು ಸಜೆ. ಇಂಥ ಕೆಲವು ಕೇಸುಗಳು, ಎಜುಕೇಟೆಡ್ ವ್ಯಕ್ತಿಗಳೆಲ್ಲ ಒಳಗಿದ್ದಾರೆ. ಅವರಿಗೆಲ್ಲ ಒಂದು ಮಾನಸಿಕ ಸ್ಥೈರ್ಯ ನನ್ನಿಂದಾಗಿ ತುಂಬಿದ್ದೀನಿ. ಹೊರಗೆ ಬಂದಮೇಲೆ ಖಂಡಿತ ನನಗೆ ಸಿಗಬೇಕು ಅಂತ ಹೇಳಿದ್ದೀನಿ. ನನ್ನ ನಂಬರು ಎಲ್ಲರಲ್ಲಿದೆ, ಇಲ್ಲಾಂದರೆ ಯೂಟ್ಯೂಬಲ್ಲಿ ನನ್ನ ವೀಡಿಯೋ ಇರುತ್ತೆ, ಕಮೆಂಟ್ ಹಾಕಿ ನಾನು ನಿಮ್ಮನ್ನು ಕಾಂಟ್ಯಾಕ್ಟ್ ಆಗ್ತೀನಿ ಅಂತ ಹೇಳಿದ್ದೀನಿ. ಖಂಡಿತ ನನ್ನಿಂದಾದ ಹೆಲ್ಪ್ ನಾನು ಎಲ್ಲರಿಗೂ ಮಾಡಿಯೇ ಮಾಡ್ತೀನಿ. ಯಾಕಂದರೆ ಅದರ ಒಳಗಿರುವವರು, ನಾನು ಆ ಜಾಗದ ಹೆಸರನ್ನು ಹೇಳಲಿಕ್ಕೆ ಇಷ್ಟಪಡಲ್ಲ. ಯಾಕಂದರೆ ನಿರಪರಾಧಿಗಳು ಒಳಗಿದ್ದಾರೆ, ಕಳ್ಳರು ಹೊರಗಿದ್ದಾರೆ. ನಾನು ಅಲ್ಲೊಂದು ಬುಕ್ ಬರೆದಿದ್ದೀನಿ, ಇನ್ಸೈಡ್ ದ 4 ಕಾರ್ನರ್ಸ್ ಆಫ್ ದ ಜೈಲ್ ದೇರ್ ಆರ್ ಟಿಯರ್ಸ್ ಆ್ಯಂಡ್ ಪ್ರೇಯರ್ಸ್ ಅಂತ. ಸೊ ನೀವು ಯಾರು ಹೋಗಲ್ಲ ಅಲ್ಲಿಗೆ, ಇದ್ದರೆ ಅಲ್ಲಿ ಒಂದು ಬುಕ್ನಲ್ಲಿ ನಾನು ಎಲ್ಲ ನನ್ನ ಎಕ್ಸ್ಪೀರಿಯನ್ಸ್ಗಳನ್ನು ಬರೆದಿಟ್ಟಿದ್ದೀನಿ. ಅದನ್ನು ನಾನು ಇನ್ನೂ ಬರಿತೀನಿ. ವಿಡಿಯೋದಲ್ಲಿ ಮಾತಾಡೋದಕ್ಕಿಂತ ಬರೆದ್ರೆ ಚೆನ್ನಾಗಿರುತ್ತೆ ಅನಿಸ್ತದೆ. ಯಾಕಂದರೆ ನಾನು ಅಲ್ಲಿ ತುಂಬ ಕಣ್ಣೀರನ್ನು ನೋಡಿದ್ದೀನಿ, ತುಂಬ ಪ್ರಾರ್ಥನೆಗಳನ್ನು ನೋಡಿದ್ದೀನಿ, ತುಂಬ ರಿಪೆಂಟ್ ಆಗಿರೋದನ್ನು ನೋಡಿದ್ದೀನಿ. ನಾನು ಮಾತ್ರ ನಗ್ನಗ್ತಾ ಇದ್ದೆ. ನನ್ನಿಂದಾದ ಧೈರ್ಯ ಎಲ್ಲರಿಗೂ ಕೊಡ್ತಾ ಇದ್ದೆ. ಇದೆಲ್ಲ ಒಂದು ಜೀವನದಲ್ಲಿ ಒಂದು ಘಟನೆ, ಕೆಟ್ಟ ಘಟನೆ, ಮರೆತು ಬಿಡಿ. ಯಾರಿಗೂ ಆ ಲೈಫ್ ಇಷ್ಟ ಇಲ್ಲ, ಬಟ್ ನಾನು ತುಂಬ ಇಷ್ಟಪಟ್ಟಿದ್ದೀನಿ. ನಾನು ಆ್ಯಕ್ಚುಲಿ ಒಂದು 15 ದಿವಸ ಇರೋಕ್ಕಿಂತ ಹೋಗಿದ್ದು, ನೆಮ್ಮದಿ ಒಂದು ತಾಣ. ನಾನು ಹೇಳಿದೆ, ಫಸ್ಟ್ ಆಫ್ ಆಲ್ ನಾನು ಮೊಬೈಲಿಂದ ಕಂಪ್ಲೀಟ್ ಬಂದ ಮೇಲೂ ನನಗೆ ಮೊಬೈಲ್ ನೋಡಬೇಕು ಅಂತ ಅನಿಸೇ ಇಲ್ಲ. ಅಷ್ಟು ಎಡಿಕ್ಟೆಡ್ ಆಗಿದ್ದೆ ನಾನು ಮೊಬೈಲ್ಗೆ. ಒಂದು ನಿಮಿಷ ನನ್ನ ಪಕ್ಕ ಮನೇಲಿ ಯಾರಿಲ್ಲ ಅಂದರೂ ಪರವಾಗಿಲ್ಲ, ಮೊಬೈಲ್ ಇಲ್ಲ ಅಂದರೆ ಟೋಟಲಿ ಅನ್ಕಂಫರ್ಟೇಬಲ್ ಆಗ್ತಿತ್ತು. ಆ ಮೊಬೈಲಿಂದ ಕಂಪ್ಲೀಟ್ ಮರೆತು ಬಿಟ್ಟಿದೆ. ಮತ್ತು ನನ್ನ ಡೈಲಿ ರುಟೀನ್ಸ್, 4 ಗಂಟೆಗೆ ನಾನು ಹೇಳ್ತಿದ್ದೆ. ನಮ್ಮದು ಮೆಡಿಟೇಷನ್ ನನಗೆ ಇಲ್ಲಿ ಮನೇಲಿ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ. ಅಲ್ಲಿ 1 ಅವರ್ ನಾನು ಮೆಡಿಟೇಟ್ ಮಾಡಿದ್ದು ಇದೆ. ವಾಕಿಂಗ್ ಮಾಡಿದ್ದೀನಿ, ಹಾಫ್ ಆನ್ ಅವರ್ ಡೈಲಿ ವಾಕ್ ಮಾಡ್ತಿದ್ದೆ. ನೀವು ಅಂದುಕೊಳ್ಳುವಷ್ಟೇ ನಮ್ಮ ಇದು ಬೀಗ ಹಾಕಿ ಕೂಡಿಡುವುದೇನಿಲ್ಲ ಅಂತ ಒಂದಿಲ್ಲ. ಓಪನ್ ಏರಿಯಾ ಇತ್ತು, ಗಾರ್ಡನ್ ಇತ್ತು, ತುಂಬ ಮನಸ್ಸಿಗೆ ಖುಷಿ ಕೊಟ್ಟ ಪ್ರೇಯರ್ ರೂಮ್ ಇತ್ತು. ನಾನು ಭಗವದ್ಗೀತೆ ಬರೀತಿದ್ದೆ. ನನ್ನ ಅಕ್ಕ ಕೇಳಿದ್ಲು, ಭಗವದ್ಗೀತೆ ಬುಕ್ ತರಬೇಕಾ? ಬೇಡ, ಇಲ್ಲಿ ಒಳಗಡೆ ನಾನು ಬರೀತಿದ್ದೆ, ಅದರ ಶ್ಲೋಕವನ್ನು ಓದ್ತಿದ್ದೆ. ಸೊ ಅದೊಂದು ಮಾಡಿದ್ಲು. ಮತ್ತು ಊಟಕ್ಕಾಗಲಿ ಏನು ತೊಂದರೆ ಆಗಿಲ್ಲ ನನಗೆ ನೆಮ್ಮದಿ ಸಿಕ್ಕಿದ್ದು ತಾಣ. ನಾನು ಈಗಲೂ ಹೇಳ್ತೀನಿ, ನೆಮ್ಮದಿ ಬೇಕಿದ್ರೆ ಅದರೊಳಗೆ ಹೋಗಬೇಕು ಅಂತ. ಇರಲಿ, ಬಹಳಷ್ಟು ವಿಚಾರಗಳನ್ನು ಮುಂದಿನಲ್ಲಿ ಹೇಳ್ತೀನಿ. ಈಗಲೂ ನನಗೆ ಸ್ವಲ್ಪ ಕೆಲಸ ಇದೆ, ಹೊರಗೆ ಹೋಗೋದಕ್ಕಿದೆ. ಮತ್ತೆ ಸಿಗ್ತೀನಿ. ಶುಭ ಆಗಲಿ.